ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನೇನು ಹೊಸ ವರ್ಷಕ್ಕೆ ಕೇವಲ ಒಂದೇ ಒಂದು ದಿನ ಬಾಕಿ ಇದೆ. ಇವತ್ತು ರಾತ್ರಿ ಕಳೆದ್ರೆ ನಾಳೆಯಿಂದ ಹೊಸ ವರ್ಷ. ಸೊ ಈಗ ಏನಪ್ಪ ಅಂದರೆ ರೇಷನ್ ಕಾರ್ಡ್ನಲ್ಲಿ ಹಲವಾರು ಬದಲಾವಣೆಗಳನ್ನ ತಂದಿದ್ದಾರೆ. ರೇಷನ್ ಕಾರ್ಡ್ ಇರುವಂಥವರಿಗೆ ಒಟ್ಟು 4 ಬದಲಾವಣೆಗಳನ್ನ ತಂದಿದ್ದಾರೆ. ಏನೇನು ಬದಲಾವಣೆ ಅಂತ ತಿಳ್ಕೊಬೇಕು ಅಂದರೆ ವಿಡಿಯೋನ ಕಂಪ್ಲೀಟ್ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಹಾಗೆ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಾ ಇದ್ರೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಲವಾರು ಯೂಟ್ಯೂಬ್ ಚಾನಲ್ಗಳಲ್ಲಿ ಮತ್ತೊಂದಷ್ಟು ಆರ್ಟಿಕಲ್ಗಳು ಕೂಡ ಪ್ರಸಾರ ಆಗ್ತಾ ಇದೆ. ಏನಪ್ಪ ಅಂದರೆ ಹೊಸ ವರ್ಷಕ್ಕೆ ರೇಷನ್ ಕಾರ್ಡ್ನಲ್ಲಿ 4 ಹೊಸ ಬದಲಾವಣೆಗಳು ಅಂತ. ಏನೇನು ಬದಲಾವಣೆ ಆಗ್ತಾ ಇದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ. ಮೊದಲನೇದು ಬದಲಾವಣೆ ಅಥವಾ ರೂಲ್ಸ್ ಏನಂದ್ರೆ, ಇಷ್ಟು ದಿನ ವಾರ್ಷಿಕ ಆದಾಯ ಮಿತಿ ಎಷ್ಟಿರಬೇಕು ನಿಮ್ಮದು ಅಂದ್ರೆ 1.20 ಅಂದರೆ 1,20,000ಕ್ಕಿಂತ ಹೆಚ್ಚಿನ ಅಮೌಂಟ್ ನಿಮಗೆ ಸ್ಯಾಲ್ರಿ ಇತ್ತು ಅಂದರೆ ನೀವು BPL ರೇಷನ್ ಕಾರ್ಡ್ ಹೊಂದೋದಕ್ಕೆ ಎಲಿಜಿಬಲ್ ಇಲ್ಲ. APL ಹೊಂದಿರಬೇಕು. ನಿಮ್ಮ ವಾರ್ಷಿಕ ಆದಾಯ ಬಂದು 1.20ಗಿಂತ ಕಮ್ಮಿ ಇತ್ತು ಅಂದರೆ ನೀವು BPL ರೇಷನ್ ಕಾರ್ಡ್ನ ಹೊಂದಿರಬಹುದಾಗಿತ್ತು ಅಂತ ಇತ್ತು. ಸೊ ಈಗ ಏನಪ್ಪಾ ಅಂದರೆ 3 ಲಕ್ಷಕ್ಕಿಂತ ಹೆಚ್ಚಿನ ಆದಾಯ ಇತ್ತು ಅಂದರೆ ನೀವು APL, 3 ಲಕ್ಷಕ್ಕಿಂತ ಕಡಿಮೆ ಆದಾಯ ಇತ್ತು ಅಂದರೆ ನಿಮಗೆ BPL ಕಾರ್ಡ್ ಸಿಗುತ್ತೆ. ಇನ್ನು ಗ್ರಾಮೀಣ ಪ್ರದೇಶದಲ್ಲಿ ಇದ್ದವರಿಗೆ 1 ಲಕ್ಷ ಇತ್ತು ಇನ್ಕಮ್ ಲಿಮಿಟ್, ಈಗ ಅದನ್ನು 2 ಲಕ್ಷಕ್ಕೆ ಏರಿಕೆ ಮಾಡಿದ್ದಾರೆ. ಸೊ ನೀವು ಹಳ್ಳಿಲಿದ್ರೆ 2 ಲಕ್ಷಕ್ಕಿಂತ ಕಮ್ಮಿ ಇನ್ಕಮ್ ಇರಬೇಕು, 2 ಲಕ್ಷಕ್ಕಿಂತ ಜಾಸ್ತಿ ಇತ್ತು ಅಂದರೆ ನಿಮ್ಮದು APL ರೇಷನ್ ಕಾರ್ಡ್ ಆಗಿ ಬದಲಾವಣೆ ಆಗುತ್ತೆ. ಇನ್ನು ಎರಡನೇ ರೂಲ್ಸ್ ಏನಪ್ಪಾ ಅಂದರೆ, ರೇಷನ್ ಕಾರ್ಡಲ್ಲಿ ಎಷ್ಟು ಜನಂತ ಹೆಸರಿತ್ತೋ ಎಲ್ಲರೂ ಕೂಡ KYC ಕಡ್ಡಾಯವಾಗಿ ಮಾಡಿಸ್ಕೊಳ್ಲೇಬೇಕು. ಇನ್ ಕೇಸ್ ನೀವು KYC ಮಾಡಿಸ್ಕೊಂಡಿಲ್ಲ, ನಿಮ್ಮ ಮನೇಲಿ ಒಬ್ಬರೋ ಇಬ್ಬರೋ ಮಾಡಿಸ್ಕೊಂಡಿಲ್ಲ ಅಂದರೆ ನಿಮಗೆ ನೆಕ್ಸ್ಟ್ ಮಂತ್ಗಳಿಂದ ರೇಷನ್ಗಳು ಸಿಗೋದಿಲ್ಲ. ಇದು ಒಂದು ಹೊಸ ರೂಲ್ಸ್ ಆಗಿ ಜಾರಿಗೆ ತಂದಿದ್ದಾರೆ. ರಾಜ್ಯ ಸರ್ಕಾರಗಳು ಇಲ್ಲಿವರೆಗೂ ಕೂಡ ನಿಮಗೆ ಅವಕಾಶನ ಕೊಡ್ತಾನೆ ಇದ್ದಾರೆ. ಇವಾಗಲೂ ಕೂಡ KYC ಮಾಡಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ. ನಿಮ್ಮ ಹತ್ತಿರದ ರೇಷನ್ ಅಂಗಡಿಗಳಲ್ಲಿ ಹೋಗಿ ನೀವು ನಿಮ್ಮ ಹೆಬ್ಬೆರಳನ್ನ ಕೊಟ್ಟು, ಆಧಾರ್ ಕಾರ್ಡ್ನ ಕೊಟ್ಟು KYCನ ಮಾಡಿಸ್ಕೋಬಹುದು. ಈಗ ಆಲ್ರೆಡಿ ನೀವು KYC ಮಾಡಿಸ್ಕೊಂಡಿದ್ದೀರಾ ಅಂದರೆ ಮತ್ತೆ ಮಾಡಿಸ್ಕೊಳ್ಳೋಂಥ ಅವಶ್ಯಕತೆ ಏನೂ ಇರೋದಿಲ್ಲ. ಬಟ್ ಯಾರು ಮಾಡಿಸ್ಕೊಂಡಿಲ್ವೋ ಅಂಥವರಿಗೆ ಕಂಪಲ್ಸರಿ ನೀವು KYCನ ಮಾಡಿಸ್ಕೊಳ್ಳೇಬೇಕು ಅಂತ ಹೇಳ್ತಾ ಇದ್ದಾರೆ. ಇದೊಂದಾಯಿತು. ಇನ್ನು ಮೂರನೇ ರೂಲ್ಸ್ ಹೇಳೋಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಹೇಳ್ತೀನಿ. ಇದು ನಮ್ಮ ರಾಜ್ಯ ಸರ್ಕಾರ ತಂದಿರುವಂತಹ ರೂಲ್ಸ್ಗಳಲ್ಲ, CM ಸಿದ್ದರಾಮಯ್ಯ ಅವರು ಆದೇಶನ ಹೊರಡಿಸಿರೋದಲ್ಲ. ಇದು ಕೇಂದ್ರ ಸರ್ಕಾರ ನವದೆಹಲಿಯಿಂದ ಹೊರಡಿಸಿರುವಂತಹ ಒಂದು ಹೊಸ ಆದೇಶ ಆಗಿರುತ್ತೆ. ಸೊ ಭಾರತ ಸರ್ಕಾರದಿಂದ ಬಂದಿರುವಂತಹ ಹೊಸ ಬದಲಾವಣೆಗಳಾಗಿರುತ್ತೆ. ಹಾಗೆ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಲೈಕ್ ಮಾಡಿ. ನೋಡಿ, ಇದು ರಾಜ್ಯ ಸರ್ಕಾರ ತಂದಿರೋದಲ್ಲ, ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂಥ ರೂಲ್ಸ್ಗಳಾಯಿತು. ಈಗ ಮೂರನೇ ರೂಲ್ಸ್ ಬಂದು ಏನಂದರೆ, ಆಸ್ತಿ ಮಿತಿ. ನಗರ ಪ್ರದೇಶಗಳಲ್ಲಿ 1000 ಚದರ ಮೀಟರ್ಗಿಂತ ಹೆಚ್ಚಿನ ಫ್ಲ್ಯಾಟ್ ಅಥವಾ ಮನೆಗಳನ್ನು ಹೊಂದಿರುವವರು BPL ಕಾರ್ಡನ್ನು ಹೊಂದೋ ಹಾಗಿರೋದಿಲ್ಲ. ಗ್ರಾಮೀಣ ಪ್ರದೇಶದಲ್ಲೂ ಕೂಡ 1000 ಚದರ ಮೀಟರ್ಗಿಂತ ಹೆಚ್ಚಿನ ಮನೆಯನ್ನು ಹೊಂದಿದ್ರೆ ಅಂಥವರು BPL ಕಾರ್ಡ್ ಹೊಂದೋದಕ್ಕೆ ಎಲಿಜಿಬಲ್ ಇರೋದಿಲ್ಲ. ಅವರು APL ಕಾರ್ಡ್ನ ಹೊಂದಿರಬೇಕಾಗತ್ತೆ. ಇದಕ್ಕಿಂತ ಮುಂಚೆ ನಗರ ಪ್ರದೇಶದಲ್ಲಿ 1000 ಚದರ ಮೀಟರ್ಗಿಂತ ಹೆಚ್ಚಿನ ಮನೆಗಳನ್ನು ಹೊಂದಿರೋ ಹಾಗಿಲ್ಲ ಅಂತ ರಾಜ್ಯ ಸರ್ಕಾರ ಆದೇಶ ಮಾಡಿತ್ತು. ಇನ್ನು ಈಗ 4ನೇ ರೂಲ್ಸ್ ಬಂದು ವಾಹನ ಮಾಲೀಕತ್ವ. ನಗರ ಪ್ರದೇಶಗಳಲ್ಲಿ 4 ಚಕ್ರದ ವಾಹನಗಳನ್ನು ಹೊಂದಿರುವವರು ಅನರ್ಹರಾಗಿರುತ್ತಾರೆ ಅಂತ ಇದೆ. ನೆಕ್ಸ್ಟ್ ಬಂದು ಗ್ರಾಮೀಣ ಪ್ರದೇಶದಲ್ಲಿ ಟ್ರ್ಯಾಕ್ಟರ್ ಅಥವಾ 4 ಚಕ್ರದ ವಾಹನಗಳನ್ನು ಹೊಂದಿರುವವರು BPL ರೇಷನ್ ಕಾರ್ಡ್ ಹೊಂದೋದಕ್ಕೆ ಎಲಿಜಿಬಲ್ ಇರೋದಿಲ್ಲ ಅಂತ ತಿಳಿಸಿದ್ದಾರೆ. ಇನ್ನೊಂದು ಏನಪ್ಪಾ ಅಂದರೆ, 5ನೇದು ಬಂದು ನಿಮಗೆ ರೇಷನ್ ಕೊಡ್ತಾ ಇದ್ರಲ್ಲ, ಅದರಲ್ಲೂ ಸ್ವಲ್ಪ ಕೂಡ ಬದಲಾವಣೆ ಆಗಿದೆಯಂತೆ. ಏನಂದರೆ, ಪಡಿತರ ಚೀಟಿ ಹೊಂದಿರುವಂಥವರಿಗೆ ಅಕ್ಕಿ ಮತ್ತು ಗೋಧಿ ಕೊಡ್ತಾ ಇದ್ರು. ನೀವು ಅದಕ್ಕೂ ಕಮೆಂಟ್ ಮಾಡ್ಬೋದು, ನಮ್ಮ ಕಡೆ ಎಲ್ಲರೂ ಗೋಧಿ ಕೊಡ್ತಾರೆ, ಗೋಧಿ ಕೊಡೋದು ನಿಲ್ಲಿಸಿ ಎಷ್ಟೋ ವರ್ಷ ಆಗಿದೆ, ರಾಗಿ ಅಲ್ವಾ ಕೊಡೋದು ಅಂತ. ಸೊ ಕೇಂದ್ರ ಸರ್ಕಾರದ ರೂಲ್ಸ್ ಆಗಿರೋದ್ರಿಂದ ಕೇಂದ್ರ ಸರ್ಕಾರ ಹಲವಾರು ರಾಜ್ಯಗಳಲ್ಲಿ ಅಕ್ಕಿ ಜೊತೆಗೆ ಗೋಧಿ ಕೂಡ ಕೊಡ್ತಾ ಇದೆಯಂತೆ. ಸೊ ಅಲ್ಲಿ ಏನು ಮಾಡ್ತಿದ್ದಾರೆ, ಇಷ್ಟು ದಿನ 3 kg ಅಕ್ಕಿ 2 kg ಗೋಧಿ ಕೊಡ್ತಾ ಇದ್ರು. ಈಗ 2.5 kg ಅಕ್ಕಿ ಮತ್ತು 2 kg ಗೋಧಿನ ಕೊಡ್ತಾರಂತೆ. ಇದ್ರ ಜೊತೆಗೆ ಅಕ್ಕಿ ಪ್ರಮಾಣ ಏನಿದೆ ಅರ್ಧ kg ಕಮ್ಮಿ ಮಾಡಿದಾರಂತೆ. ಸೊ ಇದು ಕೇಂದ್ರ ಸರ್ಕಾರ ತಂದಿರುವಂತಹ 5 ಪ್ರಮುಖ ರೂಲ್ಸ್ಗಳಾಗಿರ್ತವೆ. ಇದು ಪಡಿತರ ಚೀಟಿ ಇತ್ತು ಅಂದರೆ ನಿಮಗೆ ಏನೇನು ಹೆಲ್ಪ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಅವರು ಅಪ್ಡೇಟ್ ಮಾಡಿದ್ದಾರೆ. ಅಗ್ಗದ ಧಾನ್ಯಗಳು, ಗೋಧಿ, ಅಕ್ಕಿ, ಸಕ್ಕರೆ ಇತ್ಯಾದಿಗಳು ಕಡಿಮೆ ಬೆಲೆಯಲ್ಲಿ ನಿಮಗೆ ಸಿಗುತ್ತೆ. ಸರ್ಕಾರದ ಯಾವುದೇ ಯೋಜನೆಗಳ ಲಾಭವನ್ನು ಪಡೆಯೋದಕ್ಕೆ ರೇಷನ್ ಕಾರ್ಡ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದ್ರ ಜೊತೆಗೆ ಗುರುತಿನ ಪುರಾವೆಯಾಗಿ ಕೂಡ ನೀವು ರೇಷನ್ ಕಾರ್ಡ್ನ ಯೂಸ್ ಮಾಡ್ಕೋಬಹುದು. ಗ್ಯಾಸ್ ಸಬ್ಸಿಡಿ, ಈಗ LPG ಸಿಲಿಂಡರ್ ತೊಗೊಂಡ್ರೆ 300 ರೂಪಾಯಿ ಸಬ್ಸಿಡಿ ಕೊಡ್ತಾರಲ್ವ, ಅದಕ್ಕೂ ಕೂಡ BPL ರೇಷನ್ ಕಾರ್ಡ್ ಮಾನದಂಡ ಆಗಿರುತ್ತೆ. ಸಬ್ಸಿಡಿ ಬಂದು ಎಲ್ಲ ಗ್ಯಾಸ್ ಅವ್ರಿಗೂ ಕೊಡೋದಿಲ್ಲ. ಉಜ್ವಲ ಯೋಜನೆಯಲ್ಲಿ ಯಾರು ಗ್ಯಾಸ್ನ ತಗೊಂಡಿರ್ತಾರೆ ಸಿಲಿಂಡರು, ಅಂಥವರಿಗೆ ಮಾತ್ರ ಬರುತ್ತೆ. ಆರೋಗ್ಯ ವಿಮೆ, ಸರ್ಕಾರದ ಅನೇಕ ಆರೋಗ್ಯ ವಿಮಾ ಯೋಜನೆಗಳಿಗೆ ಪಡಿತರ ಚೀಟಿಯು ಅಗತ್ಯವಿದೆ. ಇದಿಷ್ಟು ಕೂಡ ನಿಮಗೆ ರೇಷನ್ ಕಾರ್ಡ್ ಇದ್ರೆ ಹೆಲ್ಪ್ ಆಗುತ್ತೆ. ಇದು ಹೊಸ ರೂಲ್ಸ್ಗಳು ತಂದಿರುವಂಥದ್ದು. ಇನ್ನು ಭಾರತದಲ್ಲಿ ಅಂತ್ಯೋದಯ ಅನ್ನೋ ಯೋಜನೆ ಅನ್ನೋ ಕಾರ್ಡ್ ಇದೆ, AAY ಕಾರ್ಡ್ ಇದೆ. ಆದಮೇಲೆ PHHH ಕುಟುಂಬ, ಆದ್ಯತಾ ಕುಟುಂಬ ಕಾರ್ಡ್ ಅಂತ ಇದೆ. ಆದ್ಯೇತರ ಕುಟುಂಬಗಳು NPHH ಕಾರ್ಡ್ಗಳು ಬರುತ್ತೆ. ಸೊ ಇವರು ಬಡತನ ರೇಖೆಗಿಂತ
ಮೇಲಿರ್ತಾರೆ, ಆದರೆ ಸಬ್ಸಿಡಿ ಪರಿಣಿತರಕ್ಕೆ ಅಂದರೆ ಸಬ್ಸಿಡಿಲಿ ರೇಷನ್ ತಗೊಳ್ಳೋದಕ್ಕೆ ಅರ್ಹರಾಗಿರುವಂತಹ ರೇಷನ್ ಕಾರ್ಡ್ಗಳಾಗಿರುತ್ತೆ. ಸೊ ಸದ್ಯಕ್ಕೆ ಇವಿಷ್ಟು ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತಹ ಹೊಸ 5 ರೂಲ್ಸ್ಗಳಾಗಿರುತ್ತೆ. ಇದು ನೋಡಿ ಹೇಳ್ತಾ ಇದ್ದೀನಿ, ನಮ್ಮ CM ಸಿದ್ದರಾಮಯ್ಯ ಅವರು ಜಾರಿಗೆ ತಂದಿರುವಂಥದ್ದಲ್ಲ, ಕೇಂದ್ರ ಸರ್ಕಾರದಿಂದ ಜಾರಿಗೆ ಬಂದಿರುವಂಥದ್ದು. ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ಇಷ್ಟ ಆಗಿತ್ತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿವರೆಗೂ ವಿಡಿಯೋ ನೋಡಿದ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.